ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ಹಿಂದೆ ಬಿಜೆಪಿಯ ರಾಷ್ಟ್ರೀಯ ವಕ್ತಾರೆಯಾಗಿದ್ದಂಥ ನೂಪುರ್ ಶರ್ಮಾ ಅವರು ಟಿವಿ ಡಿಬೇಟ್ನಲ್ಲಿ ಪ್ರವಾದಿ ಮೊಹಮ್ಮದ್ರನ್ನ ಟೀಕಿಸಿದ್ರು. ಪ್ರವಾದಿ ಮೊಹಮ್ಮದ್ರ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ್ರು ಅನ್ನೋ ಕಾರಣಕ್ಕೆ ಹುಟ್ಟಿಕೊಂಡಂಥ ವಿವಾದ ಇವತ್ತು ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಭಾರತದ ವಿರುದ್ಧ ಅರಬ್ ರಾಷ್ಟ್ರಗಳು ಅಂದರೆ ಮುಸ್ಲಿಂ ಪ್ರಾಬಲ್ಯ ಇರುವಂಥ ರಾಷ್ಟ್ರಗಳು ತಿರುಗಿ ಬಿದ್ದಿವೆ. ಭಾರತ ಮಾಡ್ತಿರೋದು ತಪ್ಪು, ಭಾರತದಲ್ಲಿ ಧರ್ಮ ಸಹಿಷ್ಣುತೆ ಕಡಿಮೆ ಆಗ್ತಾ ಇದೆ, ಅಸಹಿಷ್ಣುತೆ ಜಾಸ್ತಿ ಆಗ್ತಾ ಇದೆ ಅನ್ನುವ ರೀತಿಯಲ್ಲಿ ಆ ದೇಶಗಳು ವರ್ತಿಸೋದಕ್ಕೆ ಶುರು ಮಾಡಿವೆ. ಹಾಗೆ ನೋಡಕ್ ಹೋದ್ರೆ ಮಿತ್ರರೇ, ನೂಪುರ್ ಶರ್ಮಾ ಟಿವಿ ಡಿಬೇಟ್ ನಲ್ಲಿ ಹೇಳಿರೋದು ಮೇ 26ರಂದು. ಇದಾಗಿ ಸರಿಸುಮಾರು 8 ದಿನಗಳ ಕಾಲ ಈ ಬಗ್ಗೆ ಚರ್ಚೆ ಇರಲಿಲ್ಲ. ದೇಶದೊಳಗೆ ಅಲ್ಲಿ ಇಲ್ಲಿ ಪ್ರೊಟೆಸ್ಟ್ ಆಗ್ತಾ ಇತ್ತು ಬಿಟ್ರೆ ವಿದೇಶ ಮಟ್ಟದಲ್ಲಿ ಯಾವುದೇ ಚರ್ಚೆ ಇರಲಿಲ್ಲ. ಆದರೆ ಇದು ರಾಜಕೀಯ ಸ್ವರೂಪ ಪಡೆದುಕೊಳ್ಳೋದಕ್ಕೆ ಶುರು ಮಾಡ್ತು. ಜನ ಇದಕ್ಕೆ ರೆಸ್ಪಾಂಡ್ ಮಾಡೋದಕ್ಕೆ ಶುರು ಮಾಡಿದ್ರು. ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಬಗ್ಗೆ ಚರ್ಚೆ ಶುರುವಾಯಿತು. ಆಗ ಇದು ರಾಜಕೀಯವಾಗಿ ಬದಲಾಯಿತು. ಗಲ್ಫ್ ರಾಷ್ಟ್ರಗಳಿಗೂ ಅನಿಸ್ತು ಇದೊಂದು ರಾಜಕೀಯ ವಿಷಯ, ಇದನ್ನು ಎತ್ಕೊಂಡ್ರೆ ನಮಗೆ ಮೈಲೇಜ್ ಸಿಗುತ್ತೆ ಅನ್ನೋದು ಗೊತ್ತಾಯಿತು. ಜೊತೆಗೆ ನಮ್ಮ ಪಕ್ಕದಲ್ಲಿರುವಂಥ ಬಡಪಾಯಿ ಪಾಕಿಸ್ತಾನಕ್ಕೂ ಕೂಡ ಇದರಲ್ಲಿ ರಾಜಕೀಯ ಕಾಣ್ತು. ಭಾರತವನ್ನು ಇದೊಂದು ಸಾಲಿ ಟೀಕಿಸಿದ್ರೆ ಗಲ್ಫ್ ರಾಷ್ಟ್ರವನ್ನು ಭಾರತದ ವಿರುದ್ಧ ಎತ್ತು ಕಟ್ಟಬಹುದು ಅನ್ನುವ ಲೆಕ್ಕಾಚಾರಕ್ಕೆ ಪಾಕಿಸ್ತಾನ ಹೋಯಿತು. ಮಿತ್ರರೇ, ಪಾಕಿಸ್ತಾನದಲ್ಲಿ ತಿನ್ನೋದಕ್ಕೆ ಅನ್ನ ಇಲ್ಲ, ಬಡ್ದಾಡ್ಕೊಂಡು ಸಾಯ್ತಾ ಇದ್ದಾರೆ. ಇಂಥದ್ರಲ್ಲೂ ಕೂಡ ಭಾರತದ ವಿರುದ್ಧ ಏನಾದರೂ ಒಂದು ಕೆಟ್ಟದ್ದು ಮಾಡೋಕ್ಕಾಗತ್ತಾ ಅಂತ ಪಾಕಿಸ್ತಾನ ಬಯಸ್ತಾ ಇದೆ. ಅಂತಹದೊಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಈಗಲೂ ಕೂಡ ಪಾಕಿಸ್ತಾನ ಒಂದಷ್ಟು ಕುಮ್ಮಕ್ಕು ಕೊಡ್ತು. ಪಾಕಿಸ್ತಾನದ ಕೆಲ ಮಂದಿ ಟ್ವಿಟರ್ ಮತ್ತು ಫೇಸ್ಬುಕ್ಗಳಲ್ಲಿ ಈ ಬಗ್ಗೆ ಸಾಕಷ್ಟು ಅಪಪ್ರಚಾರ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಹೀಗಾಗಿ ಈ ವಿವಾದ ತಾರಕಕ್ಕೆ ಏರ್ತು. ಕೊನೆಗೆ ಗಲ್ಫ್ ರಾಷ್ಟ್ರಗಳು ಕೂಡ ಈ ವಿವಾದಕ್ಕೆ ಎಂಟ್ರಿ ಆಗಿ ಭಾರತದ ಸರ್ಕಾರದ ವಿರುದ್ಧ ಟೀಕಿಸೋದಕ್ಕೆ ಶುರು ಮಾಡಿದ್ವು. ಕತಾರ್ ಇರಬಹುದು, ಸೌದಿ ಅರೇಬಿಯಾ ಇರಬಹುದು, ಈಜಿಪ್ಟ್, ಒಮಾನ್, ಇರಾನ್, ಹೀಗೆ ಹಲವಾರು ದೇಶಗಳು ಭಾರತವನ್ನು ಟೀಕಿಸೋದಕ್ಕೆ ಶುರು ಮಾಡಿದ್ವು. ಕುವೈತ್ ಒಂದು ಹೆಜ್ಜೆ ಮುಂದೆ ಹೋಗಿ ಭಾರತದ ಪ್ರಾಡಕ್ಟ್ಗಳನ್ನು ಸೂಪರ್ ಮಾರ್ಕೆಟ್ನಿಂದ ರಿಮೂವ್ ಮಾಡಿಸ್ಬಿಡ್ತು. ಅಲ್ಲಿ ಅಘೋಷಿತ ಬಾಯ್ಕಾಟ್ ಶುರುವಾಯಿತು. ಸರ್ಕಾರದ ಮಟ್ಟದಲ್ಲಿ ಘೋಷಣೆ ಆಗಿರಲಿಲ್ಲ. ಅಲ್ಲಿನ ಸರ್ಕಾರ ಏನು ಭಾರತದ ವಸ್ತುಗಳನ್ನು ಬಾಯ್ಕಾಟ್ ಮಾಡಿ ಅಂತ ಹೇಳಿರಲಿಲ್ಲ. ಆದರೆ ಬಾಯ್ಕಾಟ್ ಅಭಿಯಾನಕ್ಕೆ ಬೆಂಬಲ ಸೂಚಿಸೋದಕ್ಕೆ ಶುರು ಮಾಡಿತು. ಹೀಗಾಗಿ ಅಲ್ಲಿನ ಸೂಪರ್ ಮಾರ್ಕೆಟ್ಗಳಿಂದ ಭಾರತದ ವಸ್ತುಗಳನ್ನು ರಿಮೂವ್ ಮಾಡೋದಕ್ಕೆ ಶುರುವಾಯಿತು. ಈ ಎಲ್ಲ ಬೆಳವಣಿಗೆ ಭಾರತ ಸರ್ಕಾರದ ಮೇಲೆ ಒತ್ತಡ ಕ್ರಿಯೇಟ್ ಮಾಡ್ತು. ಯಾಕೆಂದರೆ ಈ ವಿವಾದ ದೊಡ್ಡದಾಗುತ್ತೆ. ನಾಳೆ ಒಂದು ರೀತಿಯಲ್ಲಿ ವಿಶ್ವಮಟ್ಟದಲ್ಲಿ ಭಾರತಕ್ಕೆ ಹಿನ್ನಡೆ ಆಗುತ್ತೆ. ನಾವಿವತ್ತು ಅಭಿವೃದ್ಧಿಯ ವೇಗದಲ್ಲಿ ಸಾಗ್ತಾ ಇದ್ದೀವಿ. ಯಾವುದೋ ಒಂದು ಚಿಕ್ಕ ವಿಚಾರ ನಮ್ಮ ಅಭಿವೃದ್ಧಿಗೆ ಹೊಡೆತ ಕೊಡಬಹುದು ಅಂತ ಭಾರತ ಸರ್ಕಾರಕ್ಕೆ ಅನಿಸೋದಕ್ಕೆ ಶುರುವಾಯಿತು. ಇದಕ್ಕೆ ಸರ್ಕಾರ ಏನು ಮಾಡ್ತು ಅಂತಂದರೆ ಒಂದು ತೀರ್ಮಾನ ಕೈಗೊಳ್ತು. ನೂಪುರ್ ಶರ್ಮಾರನ್ನ ಪಕ್ಷದಿಂದ ಅಮಾನತುಗೊಳಿಸೋದು. ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಮಾಡಿದ್ದಂತಹ ನವೀನ್ ಕುಮಾರ್ ಜಿಂದಾಲ್ರನ್ನ ಪಾರ್ಟಿಯಿಂದಲೇ ಹೊರದಬ್ಬಲಾಯಿತು. ಈ 2 ಪ್ರಮುಖ ನಿರ್ಧಾರವನ್ನು ಕೈಗೊಳ್ಳಲಾಯಿತು. ಆದರೆ ಮಿತ್ರರೇ, ಬಿಜೆಪಿಗಿದು ಬಹಳ ದುಬಾರಿಯಾಗಿ ಪರಿಣಮಿಸ್ಬಿಡ್ತು. ಯಾಕೆಂತಂದರೆ ಈ ದೇಶದ ಜನ ಅಂದರೆ ಬಿಜೆಪಿಯನ್ನು ಫಾಲೋ ಮಾಡುವಂಥವರು ಈ ನಿರ್ಧಾರವನ್ನು ಒಪ್ಪಿಕೊಳ್ಳಲಿಲ್ಲ. ಯಾಕೆ ಒಪ್ಪಲಿಲ್ಲ ಗೊತ್ತಾ ಮಿತ್ರರೇ, ಕಾಶಿಯ ಜ್ಞಾನವ್ಯಾಪಿ ಮಸೀದಿಯಲ್ಲಿ ಶಿವಲಿಂಗ ಸಿಕ್ತು ಅನ್ನೋದ್ರಿಂದ ವಿವಾದ ಶುರುವಾಗಿತ್ತು. ಜ್ಞಾನವ್ಯಾಪಿ ಮಸೀದಿ ಒಳಗೆ ಶಿವಲಿಂಗ ಸಿಕ್ಕಿದೆ, ಈ ಶಿವಲಿಂಗವನ್ನ ಸಂರಕ್ಷಣೆ ಮಾಡಬೇಕು, ಇದು ಶಿವಲಿಂಗ ಅನ್ನೋದು ಹಿಂದೂಗಳ ವಾದ. ಇದು ಶಿವಲಿಂಗ ಅಲ್ಲ, ಅಲ್ಲಿರುವಂತದ್ದು ಕಾರಂಜಿ ಅನ್ನೋದು ಮುಸ್ಲಿಮರ ವಾದ, ಅಂದ್ರೆ ಮಸೀದಿ ಪರವಾದವರ ವಾದ. ಈ ವಾದ ವಿವಾದ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಶಿವಲಿಂಗದ ಟೀಕೆಯನ್ನ ಬಹಳ ಮಂದಿ ಮಾಡಿಬಿಟ್ಟಿದ್ರು. ಕೆಲವರು ಶಿವಲಿಂಗವನ್ನ ಅಣುಸ್ಥಾವರಕ್ಕೆ ಹೋಲಿಸಿದ್ರು, ಇನ್ನು ಕೆಲವರು ಶಿವಲಿಂಗವನ್ನ ಮನುಷ್ಯನ ಗುಪ್ತಾಂಗಕ್ಕೆ ಹೋಲಿಸಿದ್ರು. ಹಲವಾರು ಮೂರ್ಖರು ಹಲವಾರು ರೀತಿಯಲ್ಲಿ ಶಿವಲಿಂಗವನ್ನ ಕೆಟ್ಟದಾಗಿ ಚಿತ್ರಿಸಿದ್ರು, ಶಿವಲಿಂಗದ ಬಗ್ಗೆ ಅವಹೇಳನ ಮಾಡಿದ್ರು. ಆಗ ಯಾರು ಈ ಬಗ್ಗೆ ಏನು ವಿವಾದ ಮಾಡಿರಲಿಲ್ಲ. ಯಾವ ದೇಶವೂ ಕೂಡ ಇದ್ರ ಬಗ್ಗೆ ಮಾತನಾಡಿರಲಿಲ್ಲ. ಅಲ್ಲಿ ಯಾವುದೋ ಒಂದು ವಿಚಾರಕ್ಕೋಸ್ಕರವಾಗಿ ಅನೇಕ ಕೋಟಿ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಆಗ್ತಿದೆ ಅಂತ ಯಾರೂ ಧ್ವನಿ ಎತ್ತಿರಲಿಲ್ಲ. ಸರ್ಕಾರವೂ ಯಾರ ಬಗ್ಗೆಯೂ ಕ್ರಮ ಕೈಗೊಂಡಿರಲಿಲ್ಲ. ಹೀಗೆ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಟ್ವೀಟ್ ಮಾಡಿದ್ರು, ಬರ್ಕೊಂಡ್ರು. ಅದ್ರ ಬಗ್ಗೆ ಸರ್ಕಾರ ಯಾವತ್ತೂ ಮಾತನಾಡೇ ಇರಲಿಲ್ಲ. ಈಗ ಬಿಜೆಪಿಯ ರಾಷ್ಟ್ರೀಯ ವಕ್ತಾರೆ ಆಕ್ಷನ್ ಅಂಡ್ ರಿಯಾಕ್ಷನ್ ರೀತಿಯಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದನ್ನ ಇಷ್ಟೊಂದು ವೈಭವೀಕರಿಸುವ ಅವಶ್ಯಕತೆ ಇತ್ತ? ಹೌದು, ಯಾವುದೇ ಧರ್ಮದ ಬಗ್ಗೆ ನಿಂದನೆ ಮಾಡುವಂತಹದ್ದು ತಪ್ಪು. ಅದನ್ನ ದೊಡ್ಡ ಗ್ಲೋಬಲ್ ಇಶ್ಯೂ ಅನ್ನುವ ರೀತಿಯಲ್ಲಿ ಬಿಂಬಿಸುವ ಅವಶ್ಯಕತೆ ಇತ್ತ? ಹೀಗಂತ ಬಿಜೆಪಿಯ ಫಾಲೋವರ್ಸ್ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ರು. ಯಾವಾಗ ನೂಪುರ್ ಶರ್ಮಾ ಅವರನ್ನ ಅಮಾನತು ಮಾಡಲಾಯಿತೋ ಆಗ ಬಿಜೆಪಿಯವರೇ ಬಿಜೆಪಿಯ ನಿಲುವನ್ನು ಪ್ರಶ್ನಿಸೋದಕ್ಕೆ ಶುರು ಮಾಡಿದ್ರು. ಯಾರು ಇಷ್ಟು ದಿನ ಮೋದಿಯನ್ನ ಫಾಲೋ ಮಾಡ್ತಾ ಇದ್ರು ಅವರೇ ಮೌಲಾನಾ ಮೋದಿ ಅಂತ ಹೇಳಿ ಪ್ರಧಾನಿಯನ್ನ ಟೀಕಿಸಿದ್ರು. ಬಿಜೆಪಿ ಕೈಗೊಂಡಂತಹ ನಿರ್ಧಾರ ಯಾರಿಗೂ ಹಿಡಿಸಲಿಲ್ಲ. ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂತು. ಅತ್ತ ದರೆ ಇತ್ತ ಪುಲಿ ಅನ್ನುವಂಥ ಸ್ಥಿತಿ ಬಂತು. ಹಾಗೆ ನೋಡಕ್ ಹೋದ್ರೆ ಮಿತ್ರರೇ, ನೂಪುರ್ ಶರ್ಮಾ ಹೇಳಿದ್ದನ್ನ ಯಾರು ಸಮರ್ಥಿಸಿಕೊಳ್ಳುವಂತಿಲ್ಲ. ಯಾಕಂದ್ರೆ ಯಾವುದೇ ಧರ್ಮದ ದೇವರನ್ನು ನಿಂದಿಸುವಂತಹದ್ದು, ಅವರ ಭಾವನೆಗೆ ಧಕ್ಕೆ ತರುವಂತಹದ್ದನ್ನ ಒಪ್ಪಲು ಸಾಧ್ಯ ಇಲ್ಲ. ಆದರೆ ಪರಿಸ್ಥಿತಿ ಹೇಗಾಯ್ತು ಅಂತಂದ್ರೆ, ಈಗ ನೀವೇ ಒಂದು ಜಗಳವನ್ನ ಉದಾಹರಣೆಯಾಗಿ ತೆಗೆದುಕೊಳ್ಳಿ. ಒಂದು ಸಣ್ಣ ಜಗಳ ಇಬ್ಬರ ನಡುವೆ ನಡೀತಾ ಇರುತ್ತೆ. ಫಸ್ಟಿಗೆ ಇಬ್ರು ಕೂಡ ಬಹುವಚನದಲ್ಲೇ ಮಾತನಾಡ್ತಿರ್ತಾರೆ. ನೀವು ಮಾಡಿದ ತಪ್ಪು, ನೀವು ಹಾಗೆ ಮಾಡಿದ್ರಿ, ನಾ ಅದಕ್ಕೆ ಹೀಗೆ ಮಾಡಿದೆ ಅಂತೆಲ್ಲ ಚರ್ಚೆ ನಡೀತಾ ಇರುತ್ತೆ. ಅದರಲ್ಲಿ ಒಬ್ಬ ಏಯ್ ನೀನು ಅಂದು ಬಿಡ್ತಾನೆ. ಆಗ ಈ ಕಡೆ ಇದ್ದವನು ನೀನು ಅನ್ನೋದಕ್ಕೆ ಶುರು ಮಾಡ್ತಾನೆ. ಅಂದ್ರೆ ಏಕವಚನ ಪ್ರಯೋಗ ಆಗುತ್ತೆ. ಅಲ್ಲಿ ಮತ್ತೊಬ್ಬ ಒಂದು ಅನ್ಪಾರ್ಲಿಮೆಂಟರಿ ವರ್ಡ್ ಅನ್ನು ಬಳಸ್ತಾನೆ. ಆಗ ಇವನು ಕೂಡ ಅನ್ಪಾರ್ಲಿಮೆಂಟರಿ ವರ್ಡ್ ಅನ್ನು ಬಳಸ್ತಾನೆ. ಅಂದ್ರೆ ಜಗಳ ಆಗೋದು ಹೀಗೆ, ಆಕ್ಷನ್ ಅಂಡ್ ರಿಯಾಕ್ಷನ್ ಎರಡೂ ಇರುತ್ತೆ. ಇಲ್ಲಿ ಯಾರೋ ಒಬ್ಬ ಬೈಸ್ಕೊಂಡಿರೋದು ಇನ್ನೊಬ್ಬ ಬೈತಾನೆ ಇರೋದು ಆಗೋದು ಸಾಧ್ಯನೇ ಇಲ್ಲ.
ಯಾಕೆಂದರೆ ಅದು ಜಗಳದ ನಿಯಮವೇ ಅಲ್ಲ, ಮನುಷ್ಯ ಸ್ವಭಾವವೇ ಹಾಗೆ ನೂಪುರ್ ಶರ್ಮಾ ಅವರನ್ನು ಪ್ರವೋಕ್ ಮಾಡಿದ್ರಿಂದಾಗಿ, ಟಿವಿ ಡಿಬೇಟ್ನಲ್ಲಿ ಮತ್ತೆ ಅವರನ್ನು ಕೆಣಕಿದ್ರಿಂದಾಗಿ ಅವರು ಅವಹೇಳನಕಾರಿಯಾದಂಥ ಹೇಳಿಕೆ ಕೊಟ್ಟುಬಿಟ್ರು. ಅವರ ಹೇಳಿಕೆಯನ್ನು ಖಂಡಿಸಬೇಕು, ಅವರಿಗೆ ಕ್ಷಮಾಪಣೆ ಕೇಳೋದಕ್ಕೆ ಅವಕಾಶ ಕೊಡಬೇಕು. ಯಾಕೆಂದರೆ ಎಲ್ಲದಕ್ಕೂ ಕೂಡ ಕ್ಷಮೆ ಇದ್ದೇ ಇರುತ್ತೆ. ಈ ದೇಶದಲ್ಲಿ ಎಂತೆಂಥ ಕೆಟ್ಟ ಮಾತುಗಳನ್ನು ಆಡಿಯೂ ಕೂಡ ಕ್ಷಮಾಪಣೆ ಕೇಳ್ತಾರೆ. ನಮ್ಮ ಸಂಸತ್ನಲ್ಲಿ ನಮ್ಮ ಸಂಸದರಾದಂಥವರು ಅಥವಾ ದೊಡ್ಡ ಸಚಿವರಾದಂಥವ್ರೆ ಕೆಲವೊಮ್ಮೆ ವಲ್ಗರ್ ವರ್ಡನ್ನು ಮಾತನಾಡಿ ಕೊನೆಗೆ ಅದನ್ನು ಕಡತದಿಂದ ತೆಗೆದುಹಾಕಲಾಗಿದೆ, ನನ್ನ ಮಾತನ್ನು ಹಿಂಪಡೆಯಲಾಗಿದೆ ಅಂತ ಹೇಳಿ ಸುಮ್ಮನಾಗ್ಬಿಡ್ತಾರೆ. ಈ ಥರದಲ್ಲೇ ಎಷ್ಟೋ ನಡೆದು ಹೋಗಿದೆ. ಅಂಥದ್ರಲ್ಲಿ ಇದನ್ನೊಂದು ಗ್ಲೋಬಲ್ ಲೆವೆಲ್ ಇಶ್ಯೂ ಅನ್ನುವ ರೀತಿಯಲ್ಲಿ ಬಿಂಬಿಸುವ ಅವಶ್ಯಕತೆ ಇರಲಿಲ್ಲ. ಇದಕ್ಕೆ ಭಾರತ ಸರ್ಕಾರ ಇಷ್ಟೊಂದು ಗಮನ ಕೊಡಬೇಕಾದ ಅವಶ್ಯಕತೆ ಇರಲಿಲ್ಲ ಅಂತ ಅನೇಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಮಿತ್ರರೇ, ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಗಟ್ಟಿಯಾದ ವಿದೇಶಾಂಗ ನೀತಿಯನ್ನು ಹೊಂದಿದೆ. ಅದು ರಷ್ಯಾ ಮತ್ತು ಉಕ್ರೇನ್ ಯುದ್ಧದ ವಿಚಾರ ಇರಬಹುದು. ಭಾರತ ಗಟ್ಟಿಯಾದಂತಹ ವಿದೇಶಾಂಗ ನೀತಿಯನ್ನು ತೋರಿಸಿದೆ. ನಾವು ಉಕ್ರೇನ್ ಪರವಾಗೂ ನಿಂತ್ಕೊಂಡಿಲ್ಲ, ರಷ್ಯಾ ಪರವಾಗೂ ನಿಂತ್ಕೊಂಡಿಲ್ಲ. ನಾವು ನಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದೀವಿ. ಹಾಗೆ ಕೃಷಿ ಕಾಯ್ದೆ ವಿಚಾರದಲ್ಲಿ ಕೇಂದ್ರ ಸರ್ಕಾರ ತಂದಂತಹ ಕೃಷಿ ಕಾಯ್ದೆಗೆ ಅನೇಕ ದೇಶಗಳು ವಿರೋಧ ವ್ಯಕ್ತಪಡಿಸಿದ್ವು. ನಮ್ಮ ಆಂತರಿಕ ವಿಚಾರಕ್ಕೆ ಅವರು ಮೂಗು ತುರ್ಸೋದಕ್ಕೆ ಬಂದ್ರು. ಕೆನಡಾದ ಪ್ರಧಾನಿ ಜಸ್ಟಿನ್ ಟ್ರೂಡೋ ಈ ಬಗ್ಗೆ ಮಾತನಾಡಿದ್ರು. ಬ್ರಿಟನ್ನ ಸಂಸತ್ನಲ್ಲಿ ಈ ಬಗ್ಗೆ ಚರ್ಚೆ ಆಯ್ತು. ಆವಾಗೆಲ್ಲ ಭಾರತದ ವಿದೇಶಾಂಗ ಇಲಾಖೆ ಮುಟ್ಟಿ ನೋಡಿಕೊಳ್ಳುವಂತಹ ಉತ್ತರ ಕೊಟ್ಟಿದೆ. ಆದ್ರೆ ಈಗ ಭಾರತದ ಆಂತರಿಕ ವಿಚಾರ ಇದು. ಭಾರತದಲ್ಲಿ ಅಧಿಕಾರದಲ್ಲಿರುವಂತಹ ಬಿಜೆಪಿ ಪಕ್ಷದ ಓರ್ವ ರಾಷ್ಟ್ರೀಯ ವಕ್ತಾರೆ ಮಾತನಾಡಿದ್ದನ್ನ ಅರಬ್ ರಾಷ್ಟ್ರಗಳು ಪ್ರಶ್ನಿಸ್ತವೆ. ಅದರ ಬಗ್ಗೆ ದೊಡ್ಡ ಚರ್ಚೆ ನಡೆಯುತ್ತೆ. ಇದೊಂದು ವಿದೇಶಾಂಗ ಇಲಾಖೆಯ ವಿಚಾರ ಅನ್ನುವ ರೀತಿಯಲ್ಲಿ ಬಿಂಬಿಸಲಾಯಿತು. ಭಾರತ ಆರಂಭದಲ್ಲಿ ಬಗ್ಗಿ ಬಿಡ್ತು. ಭಾರತ ಸರ್ಕಾರ ಇದಕ್ಕೊಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತು. ಇಲ್ಲ, ಭಾರತ ಸರ್ವಧರ್ಮ ಸಹಿಷ್ಣು ರಾಷ್ಟ್ರ, ಭಾರತದಲ್ಲಿ ಯಾವುದೇ ಧರ್ಮದ ನಿಂದನೆಯನ್ನು ನಾವು ಸಹಿಸೋದಿಲ್ಲ, ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಇಶ್ಯೂ ಮಾಡಿಬಿಡ್ತು. ಈ ಎಲ್ಲ ಬೆಳವಣಿಗೆಯನ್ನು ನೋಡಿದಂಥ ಬಿಜೆಪಿಯ ಫಾಲೋವರ್ಸ್ಗೆ ಸ್ವಲ್ಪ ಅಸಮಾಧಾನ ಆಯಿತು. ನಾವು ಯಾಕೆ ಬಗ್ಗಬೇಕು? ಹೌದು, ತಪ್ಪಾಗಿದೆ ನಿಜ. ಅದಕ್ಕೆ ಕ್ಷಮೆ ಕೇಳೋದಿರ್ಬೋದು, ಅವ್ರ ಮಾತನ್ನು ವಾಪಸ್ ತೆಗೆದುಕೊಳ್ಳೋದಿರ್ಬೋದು, ಆಗುತ್ತಲ್ಲ. ಅದಕ್ಕೆ ಇಷ್ಟೆಲ್ಲ ಕ್ರಮ ಯಾಕೆ? ಭಾರತ ಸರ್ಕಾರ ಯಾಕೆ ಇದಕ್ಕೆ ರೆಸ್ಪಾಂಡ್ ಮಾಡಬೇಕು? ಹೀಗೆಲ್ಲ ಪ್ರಶ್ನೆ ಬಂತು. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಮಿತ್ರರೇ, ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಕ್ರಿಯೇಟ್ ಆಯಿತು. ಮಿತ್ರರೇ, ಈ ವಿವಾದ ಶುರುವಾದಾಗ ಕೆಲವರು ಮಾತನಾಡಿದ್ದುಂಟು. ಭಾರತ ಮತ್ತು ಗಲ್ಫ್ ದೇಶಗಳ ನಡುವೆ $87 ಬಿಲಿಯನ್ ಮೊತ್ತದ ವ್ಯಾಪಾರ ವ್ಯವಹಾರ ಪ್ರತಿ ವರ್ಷ ನಡೆಯುತ್ತೆ. ಭಾರತದ ಆರ್ಥಿಕತೆಗೆ ದೊಡ್ಡ ಕೊಡುಗೆ ಇದೆ. ಜೊತೆಗೆ ಭಾರತದ 85 ಲಕ್ಷಕ್ಕೂ ಹೆಚ್ಚು ಮಂದಿ ಈ ಗಲ್ಫ್ ರಾಷ್ಟ್ರಗಳಲ್ಲಿ ಕೆಲಸ ಕಂಡುಕೊಂಡಿದ್ದಾರೆ. ಅವ್ರ ಜೀವನ ನಿಂತಿರುವುದೇ ಗಲ್ಫ್ ರಾಷ್ಟ್ರಗಳಿಂದ. ಹೀಗಾಗಿ ಭಾರತ ಸ್ವಲ್ಪ ಮೆತ್ತಗಿರಬೇಕು ಅಂತ ಕೆಲವರು ಮಾತನಾಡ್ತಾ ಇದ್ರು. ಮಿತ್ರರೇ, ಈ ಎರಡು ವಿಚಾರಗಳನ್ನು ಇಟ್ಕೊಂಡು ಭಾರತ ಏನೂ ತಲೆ ಆಡಿಸ್ಬೇಕಾಗಿಲ್ಲ. ಅವ್ರು ಹೇಳಿದ್ದೆಲ್ಲದನ್ನು ಕೇಳಬೇಕಾಗಿಲ್ಲ. ಇಲ್ಲಿ ಹೇಗೆ ಅಂತಂದರೆ, ಭಾರತಕ್ಕೆ ಗಲ್ಫ್ ರಾಷ್ಟ್ರಗಳು ಎಷ್ಟು ಮುಖ್ಯವೋ ಗಲ್ಫ್ ರಾಷ್ಟ್ರಗಳಿಗೂ ಕೂಡ ಭಾರತ ಅಷ್ಟೇ ಮುಖ್ಯ. ಅವರ ಎಕಾನಮಿಗೆ ಭಾರತದ ಕೊಡುಗೆ ದೊಡ್ಡದಾಗಿದೆ. ಈ ಗಲ್ಫ್ ರಾಷ್ಟ್ರಗಳನ್ನೆಲ್ಲ ಹಾಕಿದ್ರೆ ಒಂದು ಭಾರತ ಆಗುತ್ತೆ. ಅಷ್ಟು ದೊಡ್ಡ ದೇಶ ಭಾರತ. ಭಾರತದಲ್ಲಿ 135 ಕೋಟಿ ಜನರಿದ್ದಾರೆ. ಅಷ್ಟು ಸುಲಭಕ್ಕೆ ನೀವು ನಮ್ಮನ್ನ ಬದಿಗಿಟ್ಟು ಅವರೇನು ವ್ಯವಹಾರ ಮಾಡೋದಕ್ಕಾಗೋದಿಲ್ಲ. ಯಾವುದೋ ಒಂದು ಚಿಕ್ಕ ವಿಚಾರಕ್ಕೆ ಈ ಗಲ್ಫ್ ರಾಷ್ಟ್ರಗಳು ಮತ್ತು ಭಾರತದ ನಡುವಿನ ರಾಜತಾಂತ್ರಿಕ ಸಂಬಂಧವೇ ಕಡಿದು ಹೋಗುತ್ತೆ ಅಂತ ಏನೂ ಆಗೋದಿಲ್ಲ. ಸದ್ಯ ಮಿತ್ರರೇ, ಈ ವಿಚಾರವಾಗಿ ಇಸ್ಲಾಂ ಸಹಕಾರ ಸಂಘವೂ ಕೂಡ ಭಾರತದ ನಿಲುವನ್ನು ಟೀಕಿಸಿದೆ. ಭಾರತದಲ್ಲಿ ಇಂಥ ಬೆಳವಣಿಗೆ ಸಹಿಸೋದಿಲ್ಲ, ಭಾರತ ಧರ್ಮಾಂಧ ದೇಶವಾಗ್ತಾ ಇದೆ ಅಂತೆಲ್ಲ ಬಾಯಿಗೆ ಬಂದಂಗೆ ಮಾತನಾಡಿದೆ. ಯಾವಾಗ ಇಸ್ಲಾಂ ಸಹಕಾರ ಸಂಘ ಈ ರೀತಿಯಾಗಿ ಮಾತನಾಡ್ತೋ ಭಾರತದ ವಿದೇಶಾಂಗ ಇಲಾಖೆ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದೆ. ಈ ಬಗ್ಗೆ ಮಾತನಾಡಿದಂತಹ ಭಾರತದ ವಿದೇಶಾಂಗ ಸಚಿವಾಲಯದ ವಕ್ತಾರ ಅರಿಂದಮ್ ಬಾಗ್ಚಿ ಇಸ್ಲಾಂ ಸಹಕಾರ ಸಂಘ ನೀಡಿರುವಂತಹ ಹೇಳಿಕೆಯನ್ನ ಭಾರತ ಖಂಡಿಸುತ್ತೆ. ಇಸ್ಲಾಂ ಸಹಕಾರ ಸಂಘದ ಸಣ್ಣ ಮನಸ್ಥಿತಿಯನ್ನ ಇದು ತೋರಿಸುತ್ತೆ. ಅವರೇನು ಹೇಳಿಕೆ ನೀಡ್ತಾ ಇದ್ದಾರೆ ಇದು ಅನಗತ್ಯವಾಗಿದೆ ಅಂತ ಹೇಳಿ ಅರಿಂದಮ್ ಬಾಗ್ಚಿ ಹೇಳಿಕೆ ಕೊಟ್ಟಿದ್ದಾರೆ. ಭಾರತಕ್ಕೆ ಧರ್ಮ ಸಹಿಷ್ಣುತೆಯ ಪಾಠ ಯಾರೂ ಮಾಡೋದು ಬೇಡ ಅಂತ ಹೇಳಿ ಭಾರತ ಸರ್ಕಾರ ಜಗತ್ತಿಗೆ ಹೇಳಿದೆ. ಅಂದ್ರೆ ಭಾರತ ಸರ್ಕಾರದ ಮೇಲೆ ಒಂದು ಪ್ರೆಷರ್ ಕ್ರಿಯೇಟ್ ಮಾಡೋದಕ್ಕೆ ಏನು ಹೊರಟಿದ್ರು ಅದರ ವಿರುದ್ಧವಾಗಿ ಭಾರತ ಸರ್ಕಾರ ಈಗ ತಿರುಗಿ ಬಿದ್ದಿದೆ. ಇನ್ನು ಮುಂದೆ ನೀವು ಇದನ್ನ ಹೇಳಿದ್ರೆ ಕೇಳೋದಿಲ್ಲ. ನಾವು ಇಷ್ಟೊತ್ತು ಕೇಳಿದ್ವಿ, ಹೌದು ತಪ್ಪಾಗಿದೆ, ನಾವು ಅವ್ರ ವಿರುದ್ಧ ಕ್ರಮ ಕೈಗೊಂಡಿದ್ದೀವಿ, ಈಗ ಆಗಬಾರ್ದಿತ್ತು, ಇದೆಲ್ಲ ಸರಿ, ಹಾಗಂತ ನಾವು ನಿಮಗೆ ಸ್ಪಷ್ಟನೆ ಕೊಟ್ಟಿದ್ದೀವಿ ಅಂತ ಹೇಳಿ ನಮ್ಮ ಮೇಲೆ ಇನ್ನೂ ಕೂಡ ನೀವು ದಬ್ಬಾಳಿಕೆ ಮಾಡೋದಕ್ಕೆ ಬಂದರೆ ನಾವು ಕೇಳೋದಿಲ್ಲ. ನಿಮ್ಮ ಅವಶ್ಯಕತೆ ಇಲ್ಲ, ನಿಮ್ಮ ಬುದ್ಧಿವಾದ ನಮಗೆ ಬೇಕಾಗಿಲ್ಲ ಅಂತ ಹೇಳಿ ಭಾರತೀಯ ವಿದೇಶಾಂಗ ಇಲಾಖೆ ಬಹಳ ಖಡಕ್ ಆಗಿ ಹೇಳಿದೆ. ಮಿತ್ರರೇ, ಇದಿಷ್ಟು ನೂಪುರ್ ಶರ್ಮಾ ಹೇಳಿಕೆ, ಅದಾದ ಬಳಿಕ ಆದಂತಹ ಬೆಳವಣಿಗೆಗಳ ಕುರಿತಾಗಿ ಒಂದಿಷ್ಟು ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಲಹೆಗಳಿದ್ದರೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.